ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ಆ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿದನೆಂದು ನಂಬುತ್ತೇನೆ. ಹಲ್ಲೆಲೂಯ. ಇಲ್ಲಿ ದೇವರ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಫಿಲಿಪ್ಪಿ 4ನೇ ಅಧ್ಯಾಯದಲ್ಲಿ 20ನೇ ವಚನ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ನೀಗಿಸುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನೀವು ಯಾವ ಕೊರತೆಯಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಹೃದಯವು ದೇವರು ಬಲ್ಲಾತನಾಗಿದ್ದಾನೆ. ಆ ನಿಮ್ಮ ಹೃದಯವು ದೇವರು ತಿಳಿದಾತನಾಗಿದ್ದಾನೆ. ಆ ನಿಮ್ಮ ಹೃದಯದಲ್ಲಿರುವಂಥ ಸಂಕಟದಿಂದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಯನ್ನು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ದೇವರು ನಿಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ವಿಶೇಷವಾಗಿ ನಿಮ್ಮನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಇವತ್ತು ಬೆಳಗ್ಗೆ ನನ್ನ ಸಾಕ್ಷಿ ಏನಂದರೆ, ಶಾರನ್ ಅಳ್ತಾ ಇದ್ದಳು. ಹಲ್ಲೆಲೂಯ. ಶಾರನು ನಾನು ಇವತ್ತು ಸ್ಕೂಲ್ಗೆ ಹೋಗಲ್ಲ ಅಂತ ಅಳ್ತಾ ಇದ್ದಳು. ಆದರೆ ಆಕೆಗೆ ನಾವು ದೇವರ ರೂಪದಲ್ಲಿ ಆ ದೇವರ ಕಡೆಗೆ ತಿರುಗಿಸಿ, ಹಲ್ಲೆಲೂಯ, ನೀನು ಹೋಗು ಮಗ, ಅಲ್ಲಿ ಯೇಸು ಕ್ರಿಸ್ತನು ಬರುತ್ತಾರೆ, ಇವತ್ತು ಸ್ಕೂಲ್ಗೆ ಯೇಸು ಕ್ರಿಸ್ತನು ಬರುತ್ತಾರೆ ಅಂತ ಹೇಳಿದವ ಅದು ತುಂಬ ಹಠ ಮಾಡಿದಳು. ಅಯ್ಯೋ ನಾನು ಇವತ್ತು ಹೋಗಲ್ಲ, ನಾನು ಮನೆಯಲ್ಲಿರ್ತೀನಿ ಅಂತ ಹಠ ಮಾಡಿದಳು. ಆದರೂ ಆಕೆ ಹೇಳಿರುವುದೇನು ಗೊತ್ತಾ, ನೀನು ಹೋಗು, ಯೇಸು ಕ್ರಿಸ್ತನು ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದೆವು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸ್ಕೂಲ್ಗೆ ಬರ್ತಾ ಇದ್ದಾರೆ. ಇವತ್ತು ಪರಲೋಕದಲ್ಲಿ ರಜೆ ಇದೆ, ಆ ದೇವರು ನಿನ್ನ ಸಂಗಡ ಇದ್ದಾರೆ. ಇವತ್ತು ಯೇಸು ಕ್ರಿಸ್ತನು ನಿನ್ನ ಜೊತೆಗಾರನಾಗಿ ನಿನ್ನ ಸ್ಕೂಲ್ಗೆ ಬರ್ತಾ ಇದ್ದಾರೆ ಮಗ ಅಂತ ಹೇಳುವಾಗ, ಹಾಗೆ ಹೇಳುವಾಗ ಸ್ವಲ್ಪ ಅತ್ತಳು, ಆದರೂ ಆಕೆ ಮತ್ತೆ ಹೋಗುವಾಗ ಸಂತೋಷವಾಗಿ ಹೋಗಿದ್ದಾಳೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ಆ ಮಗಳನ್ನು ಆಶೀರ್ವದಿಸಲಿ. ಹಲ್ಲೆಲೂಯ. ಯಾವುದೇ ಮಗು ಇರಲಿ, ಅದು ಅಳುತ್ತಾ ಇರುವಾಗ ಅಲ್ಲಿ ದೇವರ ವಾಕ್ಯ ಇಟ್ಟು ಅವರನ್ನು ಬಲಪಡಿಸಬೇಕು. ನೀನು ಭಯಪಡಬೇಡ ಮಗ, ದೇವರು ನಿನ್ನ ಸಂಗಡಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಆತನು ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ದೇವರು ಕೈದು ಕಾಪಾಡುತ್ತಾರೆ. ನೀನು ಭಯಪಡಬೇಡ, ದೇವರು ನಿನ್ನ ಆಶೀರ್ವಾದ ಮಾಡುತ್ತಾರೆ. ನೀನು ಎಲ್ಲಿಗೂ ಹೋಗ್ತಾ ಇದೆಯಾ, ಅಲ್ಲಿ ಯೇಸು ಕ್ರಿಸ್ತನು ಬರ್ತಾ ಇದ್ದಾರೆ. ಇವತ್ತು ಪರಲೋಕ ಬಿಟ್ಟು ನಿನ್ನ ಸಂಗಡ ಬರ್ತಾ ಇದ್ದಾರೆ ಎಂದು ನಾವು ಹೇಳುವಾಗ ಆ ಮಕ್ಕಳಿಗೆ ಒಂದು ಬಲ ಬರುತ್ತದೆ, ದೇವರ ಶಕ್ತಿ ಬರುತ್ತದೆ. ಹಲ್ಲೆಲೂಯ. ಇವತ್ತು ಮಗಳು ಹಾಗೆ ಹೋಗುವಾಗ ತುಂಬ ಖುಷಿಯಾಗಿ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಹತ್ತಳು. ಆದರೆ ಆಕೆ ಹೋಗೋ ಸಮಯದಲ್ಲಿ ಡ್ಯಾಡಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ನಾವು ಏನೇ ನಮಗಿರಲಿ, ನಾವು ಯೇಸು ಕ್ರಿಸ್ತನನ್ನು ಮಧ್ಯದಲ್ಲಿ ತಗೊಳ್ಬೇಕು. ನಾವು ಯೇಸು ಕ್ರಿಸ್ತನನ್ನು ಮುಂದೆ ಮಾಡಬೇಕು. ನಾವು ಯೇಸು ಕ್ರಿಸ್ತನನ್ನು ನಾವು ಮುಂದೆ ಮಾಡುವಾಗಲೇ ದೇವರು ಆಶೀರ್ವಾದ ಮಾಡುತ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಮಕ್ಕಳನ್ನು ದೇವರ ಆಶೀರ್ವಾದ ಮಾಡುತ್ತಾನೆ, ದೇವರು ಅಭಿವೃದ್ಧಿ ಪಡಿಸುತ್ತಾನೆ. ದೇವರು ನಮ್ಮ ಇಷ್ಟಾಂತರಗಳನ್ನು ನೆರವೇರಿಸುವಾತನಾಗಿದ್ದಾನೆ. ಮಕ್ಕಳ ಇಷ್ಟಾಂತರಗಳನ್ನು ದೇವರು ನೆರವೇರಿಸುವಂತನಾಗಿದ್ದಾನೆ. ಒಂದು ವೇಳೆ ನಾವು ಕೋಪ ಬಂದಾಗ ಹೊಡೆದರೂ ಮತ್ತೆ ಅಳ್ತಾರೆ. ಯಾಕೆ ನಾವು ಹೊಡಿಬಾರ್ದು? ನಾವು ಮಕ್ಕಳಿಗೆ ಹೊಡಿಬಾರದು. ನಾವು ಮಕ್ಕಳಿಗೆಲ್ಲ ಬೈಬಲಲ್ಲಿರುವಂಥ ವಚನವನ್ನು ತೆಗೆದು ಅವರು ಅಳ್ತಾ ಇರುವಾಗಲೂ ನಾವು ಆ ವಚನ ಹೇಳಬೇಕು. ಇಲ್ಲ, ನೀನು ಅಳುವುದಿಲ್ಲ, ನೀನು ಯೇಸು ಕ್ರಿಸ್ತನ ಮಗಳು, ನಿನ್ನ ಸಂಗಡ ಯೇಸು ಕ್ರಿಸ್ತನು ಬರುತ್ತಾನೆ, ನಿನಗೆ ಯೇಸು ಕ್ರಿಸ್ತನ ಸಹಾಯ ಮಾಡುತ್ತಾನೆ. ನೀನು ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ಪರವಾಗಿಲ್ಲ, ಯೇಸು ಕ್ರಿಸ್ತನ ನೀನು ಬರೆಯುವಂತೆ ಕೃಪೆ ಕೊಡುತ್ತಾನೆ. ನಿನ್ನ ಮ್ಯಾಮ್ ನಿನಗೆ ಏನಾದರೂ ತೊಂದರೆ ಕೊಡ್ತಾಳ, ಇವತ್ತು ಓದಿಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ನಿಮ್ಮ ಮ್ಯಾಮ್ ಹೊಡಿತಾಳಂತ ನಿನ್ನ ಭಯ ಇದೆಯಾ? ನೀನು ಭಯಪಡಬೇಡ, ನಿನ್ನ ಸಂಗಡ ಬರುವವನು ಸರ್ವಶಕ್ತನಿದ್ದಾನೆ. ಆ ಮ್ಯಾಮ್ನ ಜೊತೆಲಿ ಯೇಸು ಕ್ರಿಸ್ತನು ಮಾತಾಡುತ್ತಾನೆ. ನನ್ನ ಮಗಳಿಗೆ ಹೇಳಿದ,
ದಾನಿಯೇಲನಿಗೆ ಸಿಂಹದ ಮಧ್ಯದಲ್ಲಿ ಹಾಕಿದ್ರು. ಆ ಸಿಂಹದ ಬಾಯಿ ಮಗ ದೇವರು ಕಟ್ಟಿದಾನಂದರೆ ನಿನ್ನ ಟೀಚರ್ ಬಾಯಿ ಸಹ ದೇವರು ಕಟ್ಟುತ್ತಾನೆ. ನೀನು ಹೋಗು, ನಿನಗೆ ಅವರು ಹೊಡೆಯೋದಿಲ್ಲ, ಅವರು ನಿನ್ನನ್ನು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಆ ಮಗುವಿಗೆ ಹೇಳಿದರೆ ಆ ಮಗು ಸಂತೋಷವಾಗಿ ಹೋಯಿತು. ಹಲ್ಲೆಲೂಯಾ. ನಾವು ಮಕ್ಕಳು ಸ್ಕೂಲ್ಗೆ ಹೋಗುತ್ತಾ ಇದ್ದಾರಂತ ಹೊಡೆಯೋದಕ್ಕಿಂತಲೂ ದೇವರ ವಚನವನ್ನು ಇಟ್ಟು ಅವ್ರಿಗೆ ಮಾತಾಡಬೇಕು. ಆಗಲೇ ಅವ್ರ ಮೈಂಡಿಗೆ ಒಂದು ಧೈರ್ಯ ಬರುತ್ತದೆ. ನಾವು ಹೊಡೆದೆವು ಅಂದರೆ ಮತ್ತೆ ಹೋಗಿ ಸ್ಕೂಲಲ್ಲಿ ಟೀಚರ್ ಹೊಡೆದ್ರೆ ಅವಾಗೇನಾಗುತ್ತೆ, ಭಯವಾಗ್ತದೆ. ಹಲ್ಲೆಲೂಯಾ. ನಾವು ಬಲಪಡಿಸಬೇಕು. ನಾವು ಕ್ರಿಸ್ತನಲ್ಲಿ ನಿಂತುಕೊಂಡು, ನಾವು ಕ್ರಿಸ್ತನ ಜೊತೆಯಲ್ಲಿ ನಿಂತುಕೊಂಡು ಮಕ್ಕಳಿಗೆ ಬಲಪಡಿಸಬೇಕು. ಮಗಳೇ, ನೀನು ಭಯಪಡಬೇಡ. ಅವತ್ತು ದಾನಿಯೇಲನಿಗೆ ಸಿಂಹದ ಮಧ್ಯದಲ್ಲಿ ಹಾಕಿದರು. ಆ ಸಿಂಹವೇ ದಾನಿಯೇಲನಿಗೆ ಏನು ಮಾಡಲಿಲ್ಲ ಮಗ. ಆದರೆ ನಿನ್ನ ಮ್ಯಾಮನ್ನು ಇವತ್ತು ಹೋಮ್ವರ್ಕ್ ಮಾಡಿಲ್ಲಲ್ಲ, ಪರವಾಗಿಲ್ಲ, ನಾಳೆ ಮಾಡ್ಕೊಂಡು ಹೋಗು. ಆ ಮ್ಯಾಮ್ ಕೇಳು, ಇದು ಯಾವ ಪ್ರಕಾರ ಮಾಡಬೇಕಂತ ಕೇಳು. ಆಕಿನೇ ಖುದ್ದು ಹೇಳ್ತಾಳ, ನಿನಗೆ ಆ ಮ್ಯಾಮ್ ಏನು ಅನ್ನೋದಿಲ್ಲ. ಯಾಕಂದರೆ ನಿನ್ನನ್ನು ಸೃಷ್ಟಿಕರ್ತನು, ನಿನ್ನನ್ನು ಸೃಷ್ಟಿ ಮಾಡಿರುವ ನಜರೇತಿನ ಯೇಸು ಕ್ರಿಸ್ತನು ನಿನ್ನ ಈ ಸ್ಕೂಲಲ್ಲಿದ್ದಾನೆ, ನಿನ್ನ ಸಂಗಡ ಬರುತ್ತಾನೆ, ನೀನು ಭಯಪಡಬೇಡ ಮಗಳೇ ಅಂತ ಹೇಳುವಾಗ ಸಂತೋಷವಾಗಿ ಹೋಗಿದಳು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಮಕ್ಕಳು ಯಾರೇ ಇರಲಿ, ಅವರು ನಿಮಗೆ ಹಠ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಅವರ ಮೇಲೆ ಕೋಪ ಮಾಡಿಕೊಂಡು ಹೊಡೆಯಬೇಡಿರಿ. ಅದು ನೀವು ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿರುವಂಥ ಕ್ರಿಸ್ತನ ವಾಕ್ಯವನ್ನು ತೆಗೆದು ಅವರಿಗೆ ತಿಳಿಸಿರಿ. ಯಾಕಂದರೆ ಅವ್ರಿಗೆ ಸದ್ಯಕ್ಕೆ ಗೊತ್ತಿಲ್ಲ, ಬೈಬಲ್ ವಿಷಯದಲ್ಲಿ ಗೊತ್ತಿಲ್ಲ. ನೀವೇ ಅವರಿಗೆ ತಾಯಿ ತಂದೆ, ನೀವೇ ಅವರಿಗೆ ದೇವರು, ನೀವೇ ಅವರಿಗೆ ಗುರುಗಳು, ನೀವೇ ಅವರಿಗೆ ಟೀಚರು. ನೀವು ಅವರಿಗೆ ಬೈಬಲಲ್ಲಿರುವ ವಚನಗಳನ್ನು ತೆಗೆದು ಅವ್ರಿಗೆ ಹೇಳ್ರಿ. ದೇವರು ಆವತ್ತು ದಾನಿಯೇಲನಿಗೆ ಸಹಾಯ ಮಾಡಿದನು. ದೇವರು ಆವತ್ತು ಶಾದ್ರಕ್ ಮೇಷಕರಿಗೆ ಅವರು ಬೆಂಕಿಯಲ್ಲಿ ಹಾಕಿರುವಾಗ ಅವರು ಒಂದು ಕೂದಲಾದರೂ ಸುಡಲಿಲ್ಲ. ಆ ವಾಕ್ಯವನ್ನು ತೆಗೆದು ಮಕ್ಕಳನ್ನು ಬಲಪಡಿಸಿರಿ. ಮಕ್ಕಳಿಗೆ ಧೈರ್ಯ ಬರುತ್ತದೆ. ಅಲ್ಲೆಲ್ಲೂ ಒಂದು ಧೈರ್ಯ ಬರುತ್ತದೆ, ಒಂದು ಪರಲೋಕದ ಜ್ಞಾನ ಬರುತ್ತದೆ. ಪ್ರೈಸ್ ದ ಲಾರ್ಡ್. ಪರಲೋಕದಿಂದ ಜ್ಞಾನ ಮಕ್ಕಳ ಮೇಲೆ ನೆಲೆಗೊಂಡಿರುತ್ತದೆ. ಆ ದೇವರು ಬಂದು ಆ ಮಕ್ಕಳಿಗೆ ಸಹಾಯ ಮಾಡುತ್ತಾರೆ. ಆ ದೇವರು ಬಂದು, ಆ ದೇವದೂತರು ಬಂದು ಆ ಮಗುವಿಗೆ ಏನು ಜ್ಞಾನ ಬೇಕೋ ಅದನ್ನೆಲ್ಲ ಪರಲೋಕದಿಂದ ಒದಗಿಸಿಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ದೇವರು ಆ ಮಕ್ಕಳನ್ನು ಮಕ್ಕಳಿಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರೋದಕ್ಕೆ ಅಡ್ಡ ಮಾಡಬೇಡಿರಿ ಅಂತ ಹೇಳಿರೋದು. ಈ ಚಿಕ್ಕ ಮಕ್ಕಳೇ ದೇವರಾಗಿದ್ದಾರೆ ಅಂತ ಹೇಳಿರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರಂತೆ ನಮ್ಮ ಮನಸ್ಸಾಗಬೇಕು. ಹಲ್ಲೆಲೂಯಾ. ಚಿಕ್ಕ ಮಕ್ಕಳು ದೇವರ ಮಕ್ಕಳು, ಅವರು ದೇವರು ಅನಿಸಿಕೊಳ್ಳುವರು. ಅವರ ಮನಸ್ಸು ಹೇಗಿರುತ್ತೆ ಗೊತ್ತಾ? ಶುದ್ಧವಾಗಿರುತ್ತದೆ. ಅವರ ಮನಸ್ಸಲ್ಲಿ ಪಾಪ ಇರುವುದಿಲ್ಲ. ಮಕ್ಕಳ ಮನಸ್ಸಲ್ಲಿ ಪಾಪ ಇರುವುದಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳುತ್ತಿರುವುದು, ಈ ಮಕ್ಕಳೇ ದೇವರ ರಾಜ್ಯವಾಗಿದೆ ಅಂತ ಹೇಳ್ತಿರೋದು. ಹಲ್ಲೆಲೂಯಾ. ಆ ಮಕ್ಕಳಿಗೆ ನೀವು ಹೊಡೆಯೋದಕ್ಕಿಂತಲೂ ದೇವರ ವಾಕ್ಯ ಪ್ರತಿದಿನ ಬಿಚ್ಚಿ ಹೇಳುವಾಗ ಯೇಸು ಕ್ರಿಸ್ತನು ಅವರ ಮೇಲೆ ದೇವರ ಕೃಪೆ ಅಪಾರವಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಅವರು ಎಲ್ಲೇ ಹೋಗಿದ್ರು, ಇವಾಗ ನೀವು ಹೇಳಿಕೊಡುವಾಗ, ತಾಯಿ ತಂದೆ ನೀವು ಹೇಳಿಕೊಡುವಾಗಲೇ ಮಕ್ಕಳಿಗೆ ಅವ್ರಿಗೆ ಏನಾರು ರೋಡಲ್ಲಿ ಸಮಸ್ಯೆ ಬಂದರೂ ಅವರು ಹೇಳ್ಬೋದು. ಅವರು ಹೇಳ್ತಾರೆ, ನನ್ನಲ್ಲಿ ನನ್ನ ಯೇಸು ಕ್ರಿಸ್ತನಿದ್ದಾನೆ, ಆತನು ಎಲ್ಲದರಿಂದ ಬಿಡುಗಡೆ ಮಾಡುವಂಥ ದೇವರಾಗಿದ್ದಾನೆ. ನನ್ನ ಮೇಲಾಗಲಿ ನನ್ನ ಸ್ನೇಹಿತರ ಮೇಲಾಗಲಿ ಈ ಕಷ್ಟ ಬರುವುದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಸರ್ವಶಕ್ತನಂತ ಅವರು ಹೇಳುತ್ತಾರೆ. ಅಲ್ಲಿ ದೇವರ ನಾಮ ಮಹಿಮೆ ಉಂಟಾಗುತ್ತದೆ. ಅಲ್ಲೆಲ್ಲೂ ದೇವರ ನಾಮ ನಾವು ಮಹಿಮೆ ಪಡಿಸಬೇಕು. ಮಕ್ಕಳೇ ಸ್ಕೂಲ್ಗೆ ಹೋಗಿದ್ದಾರೆ, ಅವರು ಮಹಿಮೆ ಪಡಿಸುತ್ತಾರೆ. ನೀವು ಹೇಳಿಕೊಡುವಾಗಲೇ ಅವರು ಕಲಿತುಕೊಂಡು ಅವ್ರಿಗೇನಾದರೂ ಯಾವುದಾದ್ರೂ ಸಮಸ್ಯೆ ಎದುರಾದರೆ ಅವರು ಸಹ ಧೈರ್ಯವಾಗಿ ಹೇಳ್ತಾರೆ, ನಾನು ಅಂಜುವುದಿಲ್ಲ, ದೇವರು ನನ್ನ ಸಂಗಡಿದಾನೆಂದು. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್.